ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗತ್ತೆ, ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಮಾನ್ವಿ ತಾಲೂಕಿನ ಕವಿತಾಳ್ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಕಾರ್ಯ ಚಟುವಟಿಕೆಗಳು ಮತ್ತು ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕಾರ್ಯಗಳ ಕುರಿತು ಕೃಷಿ ಅಧಿಕಾರಿ ಶಿವಶರಣ ಭೋವಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕವಿತಾಳ ರೈತ ಸಂಪರ್ಕ ಕೇಂದ್ರದ ಕಾರ್ಯ ಚಟುವಟಿಕೆಗಳು ಏನು ನಡೀತಿದ್ದಾವೆ, ಜೊತೆಗೆ ಯಾವ ಹಳ್ಳಿಗಳು ಈ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತವೆ, ಏನೇನು ಬೆಳೆಗಳನ್ನು ಹಾಕ್ತಾರೆ, ರೈತ ಬಾಂಧವರು ಸದ್ಯದಲ್ಲಿ ಏನೇನು ಕೃಷಿ ಚಟುವಟಿಕೆಗಳು ನಡೀತಿದ್ದಾವೆ, ರೈತ ಬಾಂಧವರಿಗೆ ಏನು ಸಲಹೆ ಸೂಚನೆಗಳನ್ನು ನೀಡಬಹುದು ಎಂಬಂಥ ಒಂದು ವಿಚಾರವನ್ನು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂತಹ ಶಿವಶರಣ ಭೋವಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಶಿವಶರಣ ಭೋವಿಯವರು, ಈಗ ತಮ್ಮ ರೈತ ಸಂಪರ್ಕ ಕೇಂದ್ರ ಕವಿತಾಳದಲ್ಲಿದೆ, ಎಷ್ಟು ಹಳ್ಳಿಗಳು ಬರ್ತವೆ, ಸಮೀಪ ಇರೋದು ಹಳ್ಳಿ ಯಾವುದು, ದೂರ ಇರೋದು ಹಳ್ಳಿ ಯಾವುದು, ನಿಮ್ಮ ವ್ಯಾಪ್ತಿ? ನಮಸ್ಕಾರ, ನನ್ನ ಹೆಸರು ಶಿವಶರಣ ಭೋವಿ, ಕೃಷಿ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಕವಿತಾಳ ಇದ್ದು ಸುಮಾರು ನಮ್ಮ ಒಂದು 15 ಹಳ್ಳಿಗಳು ನಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯ ಪ್ರದೇಶದಲ್ಲಿ ಬರುತ್ತವೆ. ಅದರಲ್ಲಿ ಕವಿತಾಳ ಅತ್ಯಂತ ಹತ್ತಿರವಾದಂಥ ಹಳ್ಳಿಯಾಗಿದ್ದು ಅತ್ಯಂತ ದೂರವಾದ ಹಳ್ಳಿ ನಮಗೆ ಚಿಂಚಿರಿಕೆಯಾಗಿರುತ್ತದೆ. ಈಗ ಸದ್ಯ ನಾನು ರೈತ ಬಾಂಧವರಿಗೆ ಒಂದು ಬೇಸಿಗೆ ಕಾಲ ಇರುವುದರಿಂದ ತಮ್ಮ ಒಂದು ಹೊಲಗಳಲ್ಲಿ ತಾವು ಯಾವ ಥರ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಿದರೆ ನಿಮ್ಮ ಮುಂದೆ ಜೂನ್ನಲ್ಲಿ ಬರುವಂಥ ಮಳೆಗಳಿಗೆ ಉತ್ತಮವಾದಂಥ ಬೆಳೆ ಪಡಿಬೋದು ಅಂತ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಬೇಸಿಗೆ ಇರುವುದರಿಂದ ಅತಿಯಾದ ಬಿಸಿಲು, ಒಳ್ಳೆಯ ಬಿಸಿಲು ಇರುವುದರಿಂದ ಮಾಗಿ ಉಳುಮೆ ಮಾಡುವ ಮೂಲಕ ನೀವು ಎಲ್ಲ ಹೊಲಗಳನ್ನು ಅಷ್ಟು ಬೇಗ ನೀವು ಮಾಗಿ ಉಳುಮೆ ಮಾಡಬೇಕು. ಅದೇ ರೀತಿಯಾಗಿ ಈ ಹಿಂದೆ ಬೆಳೆದಂಥ ನಿಮ್ಮ ತೊಗರಿ ಆಗಲಿ, ಸಜ್ಜೆ ಆಗಲಿ ಅಥವಾ ಶೇಂಗಾ ಆಗಲಿ ಬೆಳೆಗಳನ್ನು ನೀವು ಮಣ್ಣಿನಲ್ಲಿ ರೋಟಾವೇಟರ್ನ ಯೂಸ್ ಮಾಡಿ ಅವ್ರನ್ನ ಪುಡಿ ಮಾಡಿ ಫಲವತ್ತತೆಯನ್ನು ಹೆಚ್ಚಿಸುವಂಥ ಕಾರ್ಯಗಳನ್ನು ಮಾಡಬೇಕು. ಯಾವುದೇ ರೈತರು ತಮ್ಮ ಕೃಷಿ ತ್ಯಾಜ್ಯಗಳನ್ನು ಸುಡದೆ ಔಟ್ರನ್ನ ಮಣ್ಣಿಗೆ ಬಳಸಿದರೆ ಅದು ಮತ್ತೆ ಗೊಬ್ಬರವಾಗಿ ಪರಿಣಮಿಸಿ ಮುಂದಿನ ಬೆಳೆಗಳಿಗೆ ಒಳ್ಳೆಯ ರೀತಿಯಿಂದ ಬೆಳೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ತೊಗರಿ ಒಂದು ಮುಖ್ಯ ಬೆಳೆಯಾಗಿರೋದ್ರಿಂದ ಹೆಚ್ಚಿನ ರೈತರು ತೊಗರಿ ಬೆಳೆಯನ್ನು ಬೆಳೀತಿದ್ದಾರೆ. ನಾನು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ತೊಗರಿ ಬೆಳೆಯಲ್ಲಿ ಈಗ ಆಲ್ರೆಡಿ ಇಳುವರಿ ಎಕರೆಗೆ 4 ರಿಂದ 3 ಕ್ವಿಂಟಲ್ ಬರೋದರಿಂದ ನಿಮಗೆ ಒಂದು ಉತ್ತಮವಾದ ಇಳುವರಿ ಅಂತ ಅನಿಸುವುದಿಲ್ಲ. ಅದು ಹತ್ತಿಗೆ ಒಂದು ತಾಳೆ ಮಾಡಿ ನೋಡಿದರೆ ಹತ್ತಿನೇ ಒಂದು ಉತ್ತಮವಾದ ಬೆಳೆಯಾಗುತ್ತೆ. ಯಾಕಂದರೆ ಈಗ MSPಯಲ್ಲಿ ಹತ್ತಿಯನ್ನು 8,100 ರೂಪಾಯಿ ಹಂಗೆ ನಾವು ಮಾನವಿಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ. ಹಾಗಾಗಿ ರೈತರು ಈ ತೊಗರಿ ಬೆಳೆಯನ್ನು ಬೆಳೆದಂಥ ಬೆಳೆಯನ್ನೇ ಅತಿಯಾಗಿ ಬೆಳೆಯೋದ್ರಿಂದ ಒಂದು ನಂಜಾಣು ರೋಗ ಮಣ್ಣಿನಲ್ಲಿ ಅಥವಾ ನಿಮಟೋಡ್ಸ್ ರೋಗ ಬರೋದ್ರಿಂದ ತೊಗರಿ ಗೊಡ್ಡು ರೋಗ ಅಂತ ನೀವೇನು ಹಳ್ಳಿ ಭಾಷೆಯಲ್ಲಿ ಕರಿತೀರಿ, ಆ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಹೆಚ್ಚಿದ್ದು ಆ ಇಳುವರಿನ ಕುಂಠಿತ ಮಾಡಿ ಮತ್ತು ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತದೆ. ಆದ ಕಾರಣ ಎಲ್ಲ ತೊಗರಿ ಬೆಳೆಯುವಂಥ ರೈತರು
ದಯವಿಟ್ಟು ನೀವು ಹತ್ತಿ ಹೈಬ್ರಿಡ್ ಬೆಳೆಗಳಾದಂತಹ ಒಳ್ಳೆ ಕಂಪನಿಗಳಾದಂಥ ನೀವು ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದಿಂದ ಮಾಹಿತಿ ಪಡೆದುಕೊಂಡು ಒಂದು ಕೃಷಿ ಪರಿಕರ ಅಂಗಡಿಗಳಲ್ಲಿ ತೆಗೆದುಕೊಂಡು ಹೋಗಬೇಕು. ಹತ್ತಿಯನ್ನೇ ಬೆಳಿಬೇಕು. ಆ ಹತ್ತಿಗೆ ಬೆಳೆಗೆ ಬೇಕಾದಂಥ ಎಲ್ಲ ಒಂದು ತಯಾರಿಗಳನ್ನು ಈಗಲಿಂದನೇ ಮಾಡ್ಕೋಬೇಕು. ಡೀಪ್ ಫ್ಲೋಯಿಂಗ್ ಮಾಡಬೇಕು. ಆಳವಾದ ಒಂದು 2 ಮಡಿಕೆ 3 ಮಡಿಕೆ ಅಂತ ನೀವೇನು ಹೇಳ್ತೀರಿ, 5 ಮಡಿಕೆ ಅಂತ ಹೀಗೆ ಒಡೆದು ಹೊಲವನ್ನು ಅದು ಹಾಗೆ ಮಾಡಿ ಅತಿ ಹೆಚ್ಚು ಮಳೆಯಾದ ಬೇಸಿಗೆಯಲ್ಲಿ 2-3 ಮಳೆ ಆದ್ರೂ ಸಹ ಆ ನೀರು ಸಂಪೂರ್ಣವಾಗಿ ನೀರಿನಲ್ಲಿ ಮಣ್ಣಿನಲ್ಲಿ ಹಿಂಗಿ ನಿಮ್ಮ ಮಣ್ಣು ಫಲವತ್ತಾಗಿ ಬರುವಂಥ ಬೆಳೆ ಚೆನ್ನಾಗಿರುತ್ತದೆ. ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಬೇಕಾದಂತಹ ಒಂದು ಕೆಮಿಕಲ್ಸ್ ಎಲ್ಲ ಸಬ್ಸಿಡಿ ದರದಲ್ಲಿ ಸಿಗುತ್ತವೆ. ದಯವಿಟ್ಟು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ಒಯ್ಯಬೇಕು. ಆಮೇಲೆ PVC ಪೈಪ್ಸ್ ಬಂದಿದ್ದಾವೆ. PVC ಪೈಪ್ಸ್ 3 ಇಂಚಿನ ಪೈಪ್ ಬಂದಿದ್ದಾವೆ, ಅವನು ಒಯ್ಬೋದು. ಆಮೇಲೆ ಸ್ಪ್ರಿಂಕ್ಲರ್ ಪೈಪ್ ವ್ಯವಸ್ಥೆ ಇದೆ, ಅವನು ನೀವು ಅರ್ಜಿ ಹಾಕ್ಬೋದು. ಅಥವಾ ಯಂತ್ರೋಪಕರಣಗಳಿಗಾಗಿ ನೀವು ಅರ್ಜಿ ಸಲ್ಲಿಸ್ಬೋದು, ಅಥವಾ ತಾಟಪತ್ರೆಗಳಿಗಾಗಿ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ಈ ಒಂದು ರೈತರಿಗೆ ಮಾಹಿತಿ ನೀಡುತ್ತಿದ್ದೇನೆ. ಶಿವಶರಣವರೀಗ ನಿಮ್ಮ ಕವಿತಾಳ ಹೋಬಳಿಯಲ್ಲಿ ಸುಮಾರು ಚಿಂಚರಕಿ ದೂರದ ಹಳ್ಳಿ, ಕವಿತಾಳ ಹೋಬಳಿ ಒಂದು ಸಮೀಪ ಇರುವಂಥ ಹಳ್ಳಿ. ಈ ಒಂದು ಹೋಬಳಿಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಮುಖ್ಯ ಬೆಳೆಗಳು ಯಾವಿದ್ದಾವೆ? ತೋಟಗಾರಿಕೆ ಇದೆಯಾ ಅಥವಾ ಒಣ ಬೇಸಾಯ ಇದೆ? ಹೇಗೆ ನಿಮ್ಮ ಕ್ಷೇತ್ರದ ಒಂದು ಬೆಳೆ ಪರಿಸ್ಥಿತಿ? ನಮ್ಮ ಕ್ಷೇತ್ರದಲ್ಲಿ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಕೆಂಪು ಮಣ್ಣು ಅತಿ ಇರುವುದರಿಂದ ತೋಟಗಾರಿಕೆಯೂ ಇದೆ, ಹಾಗೆಯೇ ನಮ್ಮ ಕೃಷಿ ಬೆಳೆಗಳನ್ನು ಸಹ ಇದ್ದಾವೆ. ಮುಖ್ಯವಾಗಿ ನಮ್ಮಲ್ಲಿ ತೊಗರಿ ಬೆಳೀತಿದ್ರು, ಆದರೆ ಇತ್ತೀಚಿನ ದಿನಗಳಲ್ಲಿ ತೊಗರಿ ಒಂದು ಲಾಭದಾಯಕ ಅಲ್ಲ, ಹತ್ತಿಯೇ ಲಾಭದಾಯಕ ಆಗಿರುವುದರಿಂದ ಎಲ್ಲ ರೈತ ಬಾಂಧವರು ಹತ್ತಿ ಒಂದು ಶಿಫ್ಟ್ ಆಗ್ತಾ ಇದ್ದಾರೆ ಬೆಳೆಗೆ. ಹಾಗೆಯೇ ನಾವು ಸಹ ರೈತ ಸಂಪರ್ಕ ಕೇಂದ್ರದಿಂದ ಸುಮಾರು 1,000 ಒಂದು ತುಂತುರು ನೀರಾವರಿ ಒಂದು ಘಟಕದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ರೈತರಿಗೆ ವಿತರಿಸಿರುತ್ತೇವೆ. ಅದು ಬಹಳ ಒಂದು ಅನುಕೂಲಕರವಾಗಿರುತ್ತದೆ. ಅದು ಕೇಂದ್ರ ಸರ್ಕಾರದ PMKSY ಸ್ಕೀಮ್ ಆಗಿರೋದ್ರಿಂದ ಭಾಳ ಅನುಕೂಲವಾಗಿ ಅದು ಏನಪ್ಪ ಅಂದರೆ ಆ ರೈತರು ಈಗ ಅತಿ ಹೆಚ್ಚು ಮಳೆ ಆದಾಗ ನೀರಿನ ವ್ಯವಸ್ಥೆ ಬೋರ್ಗಳು ರೀಚಾರ್ಜ್ ಆಗಿರುತ್ತದೆ. ಅದೇ ರೀತಿಯಾಗಿ ಆ ಸ್ಪ್ರಿಂಕ್ಲರ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಭಾಗದಲ್ಲಿ ಸಾಕಷ್ಟು ರೈತರು, ಯಾವುದೇ ಹೊಲಗಳು ಖಾಲಿ ಇಲ್ಲ, ಸಾಕಷ್ಟು ರೈತರು ಎಲ್ಲರೂ ಶೇಂಗಾ ಬೆಳೆಯನ್ನು ಬೆಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಶೇಂಗಾದ ಬೀಜಗಳನ್ನು ಸಹ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಸಬ್ಸಿಡಿ ದರದಲ್ಲಿ ಒಯ್ದಿರುತ್ತಾರೆ. ಶೇಂಗಾ ಬೆಳೆಗಳು ಒಳ್ಳೆಯ ಬೆಳೆಗಳು ಬಂದಿರುತ್ತವೆ. ಸಜ್ಜೆ ಬೆಳೆಗಳನ್ನು ಸಹ ಹಾಕಿಕೊಂಡಿದ್ದಾರೆ. ಇದು ಮತ್ತು ಮುಂದೆ ಜಾನುವಾರುಗಳಿಗೆ ಶೇಂಗಾ ಒಟ್ಟು ಮತ್ತು ಅವುಗಳಿಗೆ ಒಂದು ಆಹಾರವಾಗಿ ಪರಿಗಣಿಸಿ ಒಳ್ಳೆಯ ಒಂದು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಅಥವಾ ದನಗಳು ಸಾಗಾಣಿಕೆಗೆ ಒಂದು ಒಳ್ಳೆಯ ಆಹಾರವಾಗಿ ಫಾಡರ್ ಕ್ರಾಪ್ ಆಗಿ ಯೂಸ್ ಮಾಡ್ಕೊತಾರೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ರೈತರು ಭಾಳ ಖುಷಿಯಿಂದ ಉತ್ಸುಕರಾಗಿದ್ದಾರೆ ಸೌಲಭ್ಯವನ್ನು ಪಡೆದುಕೊಂಡವರು. ಹಾಗೆ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ನಾವು ಕೃಷಿ ಹೊಂಡಗಳನ್ನು ಸಹ ಸಾಕಷ್ಟು ಮಾಡಿಸಿದ್ದೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಸುಮಾರು ಏನಿಲ್ಲ ಅಂದರೂ 50ರಿಂದ 60 ಕೃಷಿ ಹೊಂಡಗಳು ಮಾಡಿಕೊಂಡಿದ್ದಾರೆ. ಅದರಿಂದ ರೈತರಿಗೆ ನೀರು ಸಂಗ್ರಹಣೆ ಮಾಡಿ ಆ ನೀರನ್ನು ಮತ್ತೆ ಹೊಲಗಳಿಗೆ ಬಿಡಲು ಮತ್ತು ಇಂಜಿನನ್ನು ಕೊಡ್ತಿದ್ದೇವೆ, ತಾಟ್ಪಲ್ಲು ಕೊಡ್ತಿದ್ದೇವೆ. ಅದನ್ನು ಸಹ ಒಂದು ಒಳ್ಳೆಯ ಒಂದು ಅನುಕೂಲವಾಗಿರುತ್ತದೆ ಅಂತ ಹೇಳಕ್ಕೆ ಈ ಸಂದರ್ಭ ಇಷ್ಟಪಡ್ತಿದ್ದೀನಿ. ಈಗ ತಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ನೀರಾವರಿ ಏನಾದರೂ ಕಾಲುವೆ ನೀರಾವರಿ ಇದೆಯಾ ಅಥವಾ ರೈತ ಬಾಂಧವರು ಏನೋ ಬೋರ್ಗೆಲ್ಲ ಹಾಕೊಂಡಿದ್ದಾರೆ? ಹೇಗೆ ನೀರಿನ ಒಂದು ವ್ಯವಸ್ಥೆ ನಿಮ್ಮ ಭಾಗದಲ್ಲಿ? ನಮ್ಮ ಒಂದು ಕವಿತಾಳ ಹೋಬಳಿಯಲ್ಲಿ ಕಾಲುವೆ ನೀರು ಭಾಗ ಭಾಳ ಅತಿ ಕಡಿಮೆ ಇದ್ದು, ಬಟ್ ಬೋರ್ವೆಲ್ಗಳ ಸಂಖ್ಯೆನೇ ಹೆಚ್ಚು. ಪ್ರತಿಯೊಬ್ಬರ ಒಂದು ಹೊಲಗಳಿಗೆ ಅವರು ಬೋರ್ಗಳು ಹಾಕೊಂಡಿದ್ದಾರೆ. ಕೆಂಪು ಮಣ್ಣು ಇರೋದರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಪ್ರತಿಯೊಬ್ಬರ ಒಂದು ಹೊಲಗಳಲ್ಲಿ 2 ಇಂಚು 3 ಇಂಚು ನೀರು ಕಂಪಲ್ಸರಿ ಇರುತ್ತದೆ. ಅದೇ ನೀರಿನಿಂದ ಇಲ್ಲಿ ನೀರಿನ ಸದ್ಬಳಕೆ ಆಗೋಕ್ಕೆ ಮುಖ್ಯ ಕಾರಣ ಏನಂದರೆ ತುಂತುರು ನೀರಾವರಿ. ಅವರು ಫ್ಲಡ್ಡಿಂಗ್ ಮೂಲಕ ಈ ಥರ ಬಿಡ್ತಾ ಇಲ್ಲ ನೀರು. ತುಂತುರು ನೀರನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲ ಮತ್ತು ಬೆಳೆ ಮತ್ತು ನೀರಿನ ಸದ್ಬಳಕೆ ಇವೆ 3 ಆಗ್ತಿರೋದ್ರಿಂದ ಅದು ತುಂಬ ಅನುಕೂಲಕರವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ಮುಖ್ಯವಾಗಿ ಈಗ ತಾವು ಹೇಳಿದ ಹಾಗೆ ಈಗ ಬೇಸಿಗೆ ಬಂತು, ಬಿಸಿಲಿನ ಪ್ರಕೃತಿ ಹೆಚ್ಚಾಯಿತು. ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂಥದ್ದು ಈಗ ಕಡ್ಡಾಯವಾಗಿ ತಾವು ಹೇಳ್ತಿರ್ತೀರಿ. ಏನು ಹೇಳ್ತೀರಿ ರೈತ ಬಾಂಧವರಿಗೆ ಮಣ್ಣು ಪರೀಕ್ಷೆ? ಒಳ್ಳೆಯದು. ಮಣ್ಣು ಪರೀಕ್ಷೆ ಎಂಬುದು ಏನಂದರೆ ಅತಿ ಮುಖ್ಯವಾದದ್ದು. ಏಕೆಂದರೆ ನಾವು ರೈತರು ಈಗ ರಾಸಾಯನಿಕ ಗೊಬ್ಬರಗಳ ಒಂದು ದರನೂ ಸಹ ಸಿಕ್ಕಾಪಟ್ಟೆ ಆಗಿರೋದರಿಂದ ರೈತರು ಮಣ್ಣು ಪರೀಕ್ಷೆ ಮಾಡಿದರೆ ಅವು ನಮ್ಮ ಹೊಲಗಳಿಗೆ ಯಾವ ಲವಣಾಂಶಗಳು, ಪೋಷಕಾಂಶಗಳು ಕಡಿಮೆ ಇರುತ್ತದೆ, ಯಾವ ಅಂಶಗಳನ್ನು ಪೂರಕ ಮಾಡಬೇಕಾಗಿರುತ್ತದೆ, ಯಾವ ಹೆಚ್ಚಿರ್ತದೆ ಅಂತ ತಿಳ್ಕೊಳ್ಬೇಕಾದ್ರೆ ಮಣ್ಣು ಪರೀಕ್ಷೆ ಕಂಪಲ್ಸರಿ ಮಾಡಬೇಕು. ಆ ಮಣ್ಣು ಪರೀಕ್ಷೆ ಮಾಡಲು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದಲೇ ನಾವು ಅನುಕೂಲ ಮಾಡಿಕೊಡ್ತೀವಿ. ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡಬೇಕಂತ ನಾವು ಸಹ ಮಣ್ಣು ಪರೀಕ್ಷೆ ಮಾಡ್ತೀವಿ. ರೈತ ಬಾಂಧವರು ತಮ್ಮ ಹೊಲಗಳಿಗೆ ಫಲವತ್ತತೆ ಏನಾದರೂ ಕಡಿಮೆ ಇತ್ತು, ಒಂದು ಕಡೆ ಜಾಸ್ತಿ ಕ್ರಾಪ್ ಬರ್ತಿತ್ತು, ಒಂದು ಮೂಲೆ ಕಡಿಮೆ ಬರ್ತಿತ್ತು ಅಂತ ಏನಾದರೂ ಕಂಡು ಬಂದಲ್ಲಿ ಮಣ್ಣು ಪರೀಕ್ಷೆನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿಸ್ಬೋದು, ಅಥವಾ ನಮ್ಮ ಒಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯೂ ಸಹ ಮಾಡಿಸ್ಬೋದು. ತಾವು 1 kg ಮಣ್ಣನ್ನು 4 ಮೂಲೆಗಳಲ್ಲಿ ತೆಗೆದುಕೊಂಡು ಆ 1 kg ಮಾಡಿ ಮತ್ತು 1 kgಯಲ್ಲಿ 4 ಭಾಗ ಮಾಡಿ ನಮಗೊಂದು 500 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅವರ ಸರ್ವೆ ನಂಬರು, ಅವರ FID ನಂಬರ್ನ ಆ ಚೀಟಿನ ಅದರಲ್ಲಿ ಹಾಕಿ ಕೊಟ್ಟರೆ ನಾವು ಅದನ್ನು ಲ್ಯಾಬಿಗೆ ಕಳಿಸಿಕೊಟ್ಟು ತಮ್ಮ ಒಂದು ಮಾಹಿತಿ ಕೊಡಲು ಅನುಕೂಲ ಮಾಡಿಕೊಡ್ತೇವೆ. ಈಗಾಗಲೇ ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಹಿತಿ ಒಂದು ಅರಿವು ರೈತ ಬಾಂಧವರಿಗೆ ಇದೆಯಾ ಅಂತ ಹೇಳ್ತೀರಾ, ಅಥವಾ ಎಷ್ಟು ಜನ ಪ್ರತಿಶತ ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ದಾರೆ?
ಈಗ ನಾವು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಿಂದ ಕೊಡುವಂಥ ಬೀಜಗಳನ್ನಾಗಲಿ ಬೀಜಗಳು ಕೊಡಬೇಕಾದ್ರೆ ನಾವು ಟ್ರೈಕೋಡರ್ಮನ ಜೊತೆಗೆ ಮಣ್ಣು ಪರೀಕ್ಷೆನ ನೀವು ಕಂಪಲ್ಸರಿ ಮಾಡಿಸ್ರಿ ಅಂತ ಹೇಳ್ತೀವಿ. ಮೇಲತ್ತಾಗಿ ನಮ್ಮ ಭೂಮಿಗಳು ಒಂದು ಒಳ್ಳೆಯ ಭೂಮಿಗಳಾಗಿರೋದ್ರಿಂದ, ಕೆಂಪು ಭೂಮಿ ಆಗಿರೋದ್ರಿಂದ ಮೇಜರ್ಲಿ ದೇ ಆರ್ ಡೆಫಿಷಿಯಂಟ್ ಇನ್ ಜಿಂಕ್ ಆ್ಯಂಡ್ ಕ್ಯಾಲ್ಶಿಯಂ. ಆ ಜಿಂಕ್ ಅಂಡ್ ಕ್ಯಾಲ್ಶಿಯಂ ಐರನ್ ರಿಚ್ ಇದೆ, ಬಟ್ ಜಿಂಕ್ ಆ್ಯಂಡ್ ಕ್ಯಾಲ್ಶಿಯಂ ಇರೋದ್ರಿಂದ ಅವರಿಗೆ ನಾವು ಆಗಾಗ ನಾವು ಪಾಠಶಾಲೆಗಳನ್ನು, ಕ್ಷೇತ್ರ ಭೇಟಿಗಳನ್ನು ಮಾಡಿ ಮಾಹಿತಿ ಕೊಡ್ತಾನೇ ಇರ್ತೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಫಲಕಗಳನ್ನು ಹಾಕಿದ್ದೀವಿ. ನಾವು ಅವರಿಗೆ ಮಣ್ಣು ಪರೀಕ್ಷೆಗೆ ಆಲ್ರೆಡಿ 20% ಮಾಡಿಸಿದ್ದಾರೆ. ನಾವು ಆಲ್ರೆಡಿ ಮತ್ತು ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂತಂದು ಒಂದು ವಾಟರ್ಶೆಡ್ ರಿವಾರ್ಡ್ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದೀವಿ. ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂತಂದು ಪ್ರತಿಯೊಬ್ಬ ರೈತನಿಗೆ ಒಂದು FID ಮೂಲಕ ನಿಮ್ಮ ಮಣ್ಣು ನಿಮ್ಮ ಯಾವುದರಲ್ಲಿ ಫಲವತ್ತತೆ ಇದೆ, ಯಾವುದರಲ್ಲಿ ಫಲವತ್ತತೆ ಕಡಿಮೆ ಇದೆ ಎಂಬ ಮಾಹಿತಿಯೂ ಸಹ ಸಂಪೂರ್ಣವಾಗಿ ಲಭ್ಯವಿದ್ದು, ಯಾವುದೇ ಕಾರಣಕ್ಕೂ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಮಗೆ ಮಾಹಿತಿ ಇರಲಾರ್ದಲ್ಲಿ ತಿಳ್ಕೊಳ್ಬೇಕಾಗಿ ವಿನಂತಿ. ಈಗ ಮುಖ್ಯವಾಗಿ ರೈತ ಬಾಂಧವರಿಗೆ ಈಗ ಬೆಳೆ ಸಮೀಕ್ಷೆ ಅನ್ನೋದು ಬಹಳ ಒಂದು ತಾವು ಜಾಗೃತಿಯನ್ನು ಮೂಡಿಸಿದ್ರಿ. ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಮೂಲಕ ಬೆಳೆ ಸಮೀಕ್ಷೆಯನ್ನು ಮಾಡಿ ದಾಖಲೀಕರಣ ಮಾಡುವಂಥದ್ದು ರೈತ ಬಾಂಧವರು ಹೇಗೆ ಮಾಡಿಸ್ತಿದ್ದಾರೆ, ಮುಂದೆ ಬರ್ತಿದ್ದಾರೆ, ಹೇಗೆ ಅದರ ಬಗ್ಗೆ ತಿಳುವಳಿಕೆ? ಈಗ ಬೆಳೆ ಸಮೀಕ್ಷೆ ಎಂಬುದು ಎಷ್ಟು ಪ್ರಾಮುಖ್ಯತೆ ಆಗಿದೆ ಅಂದರೆ, ಪ್ರತಿಯೊಂದು ಸಹ ಒಂದು MSP ಅಂದರೆ ಈಗ ಜೋಳ ಖರೀದಿ ಕೇಂದ್ರ ಇರ್ಬೋದು, ಹತ್ತಿ ಖರೀದಿ ಕೇಂದ್ರ, ತೊಗರಿ ಖರೀದಿ ಕೇಂದ್ರ ಈಗ ಸುಮಾರು 4 ವರ್ಷಗಳಿಂದ ಸತತವಾಗಿ ಹಿಂಗಾರಿ ಮುಂಗಾರಿ ನಡೆದಿರೋದ್ರಿಂದ ಎಲ್ಲ ರೈತರು ಸಹ ಅದರಲ್ಲಿ ಪಕ್ವತೆಯನ್ನು ಹೊಂದಿಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ PRಗಳ ಮೂಲಕ ನಾವೇನು ಹಳ್ಳಿಯಲ್ಲಿ ಒಬ್ಬೊಬ್ಬರನ್ನ PRಗಳನ್ನು ಇಟ್ಟು ನಾವು ಬೆಳೆ ಸಮೀಕ್ಷೆಗೆ ಆಲ್ರೆಡಿ 100% ಮಾಡಿದ್ದೀವಿ. ಅದೇ ರೀತಿಯಾಗಿ ಯಾವ ರೈತರು ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋಂಗೆ ಉಳಿದಿಲ್ಲ. ನಮ್ಮಲ್ಲಿ 100% ಬೆಳೆ ಸಮೀಕ್ಷೆ ಆಗಿರುತ್ತದೆ. ಅದೇ ರೀತಿಯಾಗಿ ಎಲ್ಲರೂ ಸಹ ತೊಗರಿ ಕೇಂದ್ರಗಳಿಗೆ ಹೋಗಿ ತಮ್ಮ ತೊಗರಿ ಬೆಂಬಲ ಬೆಲೆ ಯೋಜನೆಯಲ್ಲಿ ರಿಜಿಸ್ಟರನ್ನು ಮಾಡಿರುತ್ತಾರೆ. ಒಂದು ವೇಳೆ ಇನ್ನೇನು ರೈತರು ಯಾವುದೇ ಹೊಲಗಳು ತಕರಾರು ಇದ್ದಲ್ಲಿ, FID ನಂಬರು ಲಿಂಕ್ ಇರಲಾರ್ದಲ್ಲಿ, ಆಧಾರ್ ಸೀಡಿಂಗ್ ಇರಲಾರ್ದಲ್ಲಿ ಅಂಥ ರೈತರು ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗನೆ ಬಂದು ರೈತ ಸಂಪರ್ಕ ಕೇಂದ್ರದಲ್ಲಿ OTP ಮೂಲಕ ತಮ್ಮ ಹೊಲಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬೆಳೆ ಸಮೀಕ್ಷೆಯನ್ನು ಪರೀಕ್ಷಿಸ್ಕೊಳ್ಬೋದು. ಈಗ ಬೆಳೆ ಸಮೀಕ್ಷೆ ಆಗಿರ್ಬೋದು ಅಥವಾ ಮಣ್ಣು ಪರೀಕ್ಷೆ ಆಗಿರ್ಬೋದು, ರೈತ ಬಾಂಧವರಿಗೆ ಈಗ ಒಂದು ಸಂಯೋಜನೆ ಅಂತಂದರೆ ಮಾಹಿತಿ ದೊರಕಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅವರು ಅದನ್ನು ಆಪ್ರೇಟ್ ಮಾಡೋದಾಗಿರ್ಬೋದು, ಹೇಗೆ ನೋಂದಾವಣೆ ಮಾಡ್ಕೋಬೋದು, ಮಣ್ಣು ಪರೀಕ್ಷೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ತಮ್ಮ ಇಲಾಖೆಯಿಂದ ಸಿಬ್ಬಂದಿಗಳು ರೈತ ಬಾಂಧವರಿಗೆ ಹೇಗೆ ಸಹಕಾರವನ್ನು ಕೊಡ್ತಿದ್ದಾರೆ, ಅವ್ರಿಗೆ ತಿಳುವಳಿಕೆ ಮಾಹಿತಿಯನ್ನು? ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಸಿಬ್ಬಂದಿ ಅಂದುಗಿಸಿ ನಮ್ಮಲ್ಲಿ ATM ಅಂತ ನಾವು ಒಬ್ಬ ವ್ಯಕ್ತಿ ರೈತಗಳಿಗೆ ಮಾಹಿತಿ ಕೊಡಬೇಕಂತಲೇ ಒಬ್ಬ ವ್ಯಕ್ತಿನ ನಾವು ನೇಮಿಸಿದ್ದೀವಿ. ಆ ವ್ಯಕ್ತಿ ವಾರದಲ್ಲಿ 3 ದಿನ ಈ ಸ್ಯಾಪ್ ಅಂತಂದು ಮಾಡೋಕ್ಕೆ ಹಳ್ಳಿಗಳಿಗೆ ಹೋಗಿ ರೈತ ಮಿತ್ರ ಅಂತಂದುಗಿಸಿ ನಾವು ಹಳ್ಳಿಯಲ್ಲೂ ಸಹ ಕೃಷಿ ಸಖಿಯರು ಅಂತೇಳಿ ಮತ್ತು ಪಶು ಸಖಿಯರು ಅಂತೇಳಿ ಆ ಒಂದು ಅವರಿಗೆ ಭಾಳ ಹತ್ತಿರವಾದಂಥ ವ್ಯಕ್ತಿಗಳನ್ನೇ ನೇಮಿಸಿಕೊಂಡಿರುತ್ತೇವೆ. ಅವರ ಮೂಲಕ ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ. ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಮ್ಮ ಭಾಗದಲ್ಲಿ ಬರುವಂತಹ ಎಲ್ಲ ರೈತ ಬಾಂಧವರನ್ನ ಆ ಗ್ರೂಪ್ನಲ್ಲಿ ಇಟ್ಕೊಂಡಿದ್ದೇವೆ. ಯಾವುದೇ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರದಿಂದಾಗಲಿ, ಕೃಷಿ ಇಲಾಖೆಯಿಂದಾಗಲಿ, ಹೊಸ ಯೋಜನೆಗಳು ಏನೇ ಬಂದರೂ ಅಥವಾ ಯಾವುದೇ ಮಾಹಿತಿ ಒಂದು ಟೆಕ್ನಿಕಲ್ ಮಾಹಿತಿ ನಾವು ಕೊಡಬೇಕಾಗಿದ್ದರೆ ಆ ಗ್ರೂಪಲ್ಲಿ ಹಾಕಿ ಶೇರ್ ಮಾಡಿ ನಾವು ಸತತ ರೈತರ ಒಂದು ಸಂವಾದದಲ್ಲಿ ಇರ್ತೇವೆ. ಈಗ ಬೆಳೆ ಪರಿವರ್ತನೆ ಬಹಳ ಮುಖ್ಯ. ತಾವು ಹೇಳಿದಂಗೆ ತಮ್ಮ ಒಂದು ಹೋಬಳಿ ವ್ಯಾಪ್ತಿಯಲ್ಲಿ ತೊಗರಿ ಬೆಳೆ ಜಾಸ್ತಿ ಇದೆ, ಅಂದರೆ ಪ್ರತಿ ವರ್ಷ ಅದನ್ನೇ ಹಾಕೋದ್ರಿಂದ ತಾವು ಹೇಳಿದ್ರೆ ಈಗ ನೆಮಟೋಡ್ ಆಗಿರ್ಬೋದು, ಕೆಲವೊಂದು ರೋಗಗಳು ಬರ್ತಾ ಇದ್ದಾವೆ. ಬೆಳೆ ಪರಿವರ್ತನೆಗೆ ರೈತ ಬಾಂಧವರಿಗೆ ಏನು ಮಾಹಿತಿ ಕೊಡ್ತೀರಿ? ಈಗ ಆಲ್ರೆಡಿ ಮೊದಲೆಲ್ಲ ರೈತ ಬಾಂಧವರು ಬೆಳೆ ಪರಿವರ್ತನೆಯನ್ನು ಅಷ್ಟು ಸುಲಭವಾಗಿ ಅದನ್ನು ಒಪ್ಕೊಳ್ತಿರಲಿಲ್ಲ. ಇಲ್ಲ ಸರ್, ನಾವು ಮೊದಲಿಂದ ತೊಗರಿನೇ ಮಾಡ್ಕೊಂಡ್ಬಂದೀವಿ, ನಾವು ತೊಗರಿನೇ ಮಾಡ್ತೀವಿ, ನಮಗೆ ಒಳ್ಳೆ ಒಂದು ದರ ಸಿಗುತ್ತೆ ಮಾರ್ಕೆಟ್ನಲ್ಲಿ ಎಂಬ ಭಾವನೆಯಲ್ಲಿ ಇದ್ದರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಮನವರಿಕೆ ಆಗಿದೆ. ಆ ಒಂದು ನಂಜಾಣು ರೋಗ ಬರ್ತಾ ಇದೆ, ವೈರಸ್ ಬರ್ತಾ ಇದೆ, ಅಲ್ಲಿ ಮತ್ತೆ ಅದು ಗೊಡ್ಡು ರೋಗ ಬರ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಆ ಗಿಡಗಳ ಬೇರು ಸಮೇತ ತೋರಿಸಿದ್ದೇವೆ. ಈ ಥರ ಗಂಟು ಆಗ್ತಾ ಇದೆ, ನಿಮ್ಮ ಕಂಟಿನ್ಯೂಸ್ ಆಗಿ ಒಂದೇ ಹೊಲ ಬೆಳೆಯೋದ್ರಿಂದ ಅದು ಗೂಡು ಮಾಡಿಕೊಂಡು ಹೊಲಗಳಲ್ಲಿ ಇರ್ತದೆ. ನೀವು ಯಾವುದೇ ಕೆಮಿಕಲ್ ಮ್ಯಾಗ ಸ್ಪ್ರೇ ಮಾಡಿದ್ರೂ ಅದು ಮಣ್ಣಿನಲ್ಲಿ ಇರೋದ್ರಿಂದ ಅದನ್ನು ನಿಗ್ರಹಿಸುವುದು ಅಷ್ಟು ಸುಲಭ ಅಲ್ಲ. ಇದು ಭಾಳ ಒಂದು ಕಷ್ಟದ ಕಾರ್ಯ ಇರೋದ್ರಿಂದ ನೀವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಅದು ತನ್ನಿಂದ ತಾನೇ ಒಂದು ಸಂತತಿ ನಶಿಸಿ ಹೋಗುತ್ತೆ ಅಂತ ಹೇಳೋದ್ರಿಂದ ಭಾಳಷ್ಟು ರೈತರು ಅದನ್ನು ಮನವರಿಕೆ ಮಾಡಿಕೊಂಡು ಎಲ್ಲ ರೈತರ ಮುಖಂಡರು ಅಥವಾ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಾವು ಮಾಡಿ ಅದನ್ನು ಈಗ ಆಲ್ರೆಡಿ ಹತ್ತಿ ಒಂದು ಬೆಳೆಗೆ ಅಥವಾ ಒಂದು ಮಿಶ್ರ ತಳಿಗೆ, ಒಂದು ಮಿಶ್ರ ಬೆಳೆ ಪದ್ಧತಿಗೆ ಒಂದು ಎಲ್ಲರೂ ಹೋಗಿ ಈಗ ಭಾಳ ಬದಲಾವಣೆಯನ್ನು ನಮ್ಮ ಹಳ್ಳಿಯಲ್ಲಿ ಕಂಡುಕೊಂಡಿದ್ದಾರೆ ಸರ್. ಜೊತೆಗೆ ತಾವು ಇನ್ನೊಂದು ಮಾಹಿತಿ ಹೇಳಿದ್ರಿ ಪ್ರಾರಂಭದಲ್ಲಿ, ಈಗ ಸಸ್ಯದ ಅವಶೇಷಗಳನ್ನು ಸುಡಬಾರ್ದು, ಮತ್ತೆ ಅದನ್ನು ಮರಳಿ ಮಣ್ಣಿಗೆ ಸೇರಿಸುವಂಥದ್ದು. ರೈತ ಬಾಂಧವರಿಗೆ ಇತ್ತೀಚೆಗೆ ತಿಳುವಳಿಕೆ ಬಂದಿದೆ. ಅದು ಸುಡುವುದಾಗಿರ್ಬೋದು, ಅದನ್ನು ಬೆಂಕಿ ಹಚ್ಚಿ ಬೂದಿ ಮಾಡಿಬಿಡ್ತಾರೆ, ಏನು ಹೇಳ್ತೀರಿ ಸರ್? ಅವರು ಏನು ಮಾಡ್ತಾರೆ ಅಂದರೆ, ನಮಗೆ ಲೇಬರ್ ಕಾಸ್ಟ್ ಆಗುತ್ತೆ, ಸಮಯದ ಅಭಾವ ಇದೆ ಅಂತ ಹೇಳಿ ರೈತರು ಭಾಳ ಈಸಿ ಇರೋದನ್ನು ಮಾಡೋಕ್ಕೆ ಮುಂದಾಗ್ತಾರೆ. ಆ ಬದುಗಳಲ್ಲಿ ಸುಡ್ತಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳಾಗಲಿ ಫಲವತ್ತತೆ ಏನಾಗುತ್ತೆ ಸುಟ್ಟು ಹೋಗುತ್ತೆ. ಅಲ್ಲಿ ಸುಟ್ಟು ಹೋದ ಮೇಲೆ ಮತ್ತೆ ನಾವು ಅದೇ ಜಾಗದಲ್ಲಿ ಸಸ್ಯಗಳನ್ನು ನಡೆಸಿ ಮತ್ತೆ ಇದು ಮಾಡಿದಾಗ ಅತಿ ಹೆಚ್ಚು ಗೊಬ್ಬರಗಳನ್ನು ಬೇಡಿಕೆ ಕೇಳುತ್ತದೆ ಸಸ್ಯ. ಅಲ್ಲಿ ಅತಿ ಹೆಚ್ಚು ಗೊಬ್ಬರಗಳನ್ನು ನಾವು ಹಾಕೋದ್ರಿಂದ ಮತ್ತೆ ಅತಿ ಹೆಚ್ಚು ರೋಗಗಳಿಗೆ ತುತ್ತಾಗುವಂಥ ಒಂದು ಸಂದರ್ಭಗಳು ಇದ್ದು
ಆದಷ್ಟು ರೈತರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಅದನ್ನು ಮರುಬಳಕೆ ಮಾಡಿಕೊಳ್ಬೇಕು, ಅಥವಾ ನೀವು ಮನೆ ಬಳಕೆಗೆ ಮಾಡಿಕೊಳ್ಳ್ರೆ ಕಟ್ಟಿಗೆ ತೊಗರಿ ಕಟ್ಟಿಗೆ ಒಳ್ಳೆಯ ಇದಿರ್ತದೆ, ಅದನ್ನು ಮಾಡಿಕೊಂಡು ಯಾವುದೇ ರೀತಿಯಾಗಿ ಸುಡಬಾರ್ದು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ಬೇಸಿಗೆ ಬರ್ತಾ ಇದೆ, ಮುಂದಿನ ಹಂಗಾಮಿಗೆ ಈಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಈಗ ಬದುಗಳನ್ನು ನಿರ್ವಹಣೆ ಮಾಡೋದು ಅಥವಾ ರಂಟೆ ಕುಂಟೆಗಳನ್ನು ಹೊಡೆಯೋದು, ಈಗ ಮಾಗಿ ಉಳುಮೆ ಮಾಡೋದು, ಮಣ್ಣು ಪರೀಕ್ಷೆ, ಈ ಬೇಸಿಗೆ ಹಂಗಾಮಿಗೆ ತಮ್ಮ ಕಿವಿ ಮಾತು ನಮ್ಮ ರೈತ ಬಾಂಧವರಿಗೆ. ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ರೈತ ಬಾಂಧವರಲ್ಲಿ ದಯವಿಟ್ಟು ನಾನು ಒಂದೇ ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದಾದರೆ, ದಯವಿಟ್ಟು ಕೊಟ್ಟಿಗೆ ಗೊಬ್ಬರ ನಿಮ್ಮ ಯಾರ ಮನೆಯಲ್ಲಿ ನಿಮ್ಮ ದನ ಕರುಗಳು ಇದ್ದಾವೆ, ಯಾರ ಮನೆಯಲ್ಲಿ ನಿಮ್ಮಲ್ಲಿ ಎಮ್ಮೆ ಆಕಳ ಏನು ಸಾಕಿದ್ದೀರಿ, ಕೊಟ್ಟಿಗೆ ಗೊಬ್ಬರವನ್ನು ದಯವಿಟ್ಟು ಎಕರೆಗೆ ಇಷ್ಟಂತ ನೀವು ಹಾಕಿ, ದಯವಿಟ್ಟು ಮಣ್ಣಿನಲ್ಲಿ ಒಂದು ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಬಹಳ ಅವಶ್ಯಕವಾಗಿರುತ್ತದೆ. ಮಣ್ಣಿನಲ್ಲಿ ಬರೀ ರಾಸಾಯನಿಕ ಗೊಬ್ಬರಗಳಾಕಿ ಉಪ್ಪಿನಾಂಶ ಜಾಸ್ತಿ ಇರ್ತದೆ. ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಗಿ ಉಳುಮೆ ಮಾಡಿ ಒಂದು ಒಳ್ಳೆಯ ಫಲವತ್ತತೆಯನ್ನು ನೀವು ಮಣ್ಣಿನಲ್ಲಿ ಇದು ಮಾಡಿದರೆ, ಅದೇ ಸೇಮ್ ಫಲವತ್ತತೆ ನಿಮ್ಮ ಕ್ರಾಪ್ಗಳ ಮೂಲಕ, ಬೆಳೆಗಳ ಮೂಲಕ ನಿಮಗೆ ಆ ಭೂಮಿ ತಾಯಿ ನಿಮಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರ ಕವಿತಾಳದಲ್ಲಿ ಸಾಕಷ್ಟು ಕೃಷಿ ಚಟುವಟಿಕೆಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ನಡೀತಿದ್ದಾವೆ. ಆತ್ಮ ಸಿಬ್ಬಂದಿಗಳಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಂದು ಪ್ರತಿನಿಧಿಗಳಾಗಿರ್ಬೋದು, ಪಶುಸಖಿ, ಕೃಷಿಸಖಿ, ಹೀಗೆ ಇರುವಂತಹ ಒಂದು ಸಂಪನ್ಮೂಲಗಳನ್ನು ಬಳಸಿಕೊಂಡು ರೈತ ಬಾಂಧವರಿಗೆ ಗರಿಷ್ಠ ಮಟ್ಟದ ಮಾಹಿತಿಯನ್ನು ತಾವು ನೀಡ್ತಾ ಇದ್ದೀರಿ. ರೈತ ಬಾಂಧವರು ಬೇಸಿಗೆ ಹಂಗಾಮು ಎಲ್ಲ ಕೃಷಿ ಕೆಲಸಗಳು ಮುಗಿತು ಎಂಬಂಥ ಒಂದು ಭಾವನೆಯಲ್ಲಿದ್ದಾರೆ. ಕೃಷಿ ಕೆಲಸ ಆರಂಭವಾಗುವುದೇ ಬೇಸಿಗೆ ಅಂತಲೇ ಹೇಳ್ಬೋದು. ಬದುಗಳ ಸ್ವಚ್ಛತೆಯಾಗಿರ್ಬೋದು, ಅದನ್ನು ಸ್ವಚ್ಛವಂತ ಮಾಡುವಂಥದ್ದಾಗಿರ್ಬೋದು, ಈ ಒಂದು ಕೊಟ್ಟಿಗೆ ಗೊಬ್ಬರಗಳನ್ನು ಸೇರಿಸೋದಾಗಿರ್ಬೋದು, ಮಣ್ಣು ಪರೀಕ್ಷೆಯನ್ನು ಮಾಡಿಸೋದಾಗಿರ್ಬೋದು, ಹೀಗೆ ಪ್ರಾಥಮಿಕ ಹಂತದ ಕೆಲಸಗಳನ್ನು, ಕೃಷಿ ಚಟುವಟಿಕೆಗಳನ್ನು ಬೇಸಿಗೆ ಹಂಗಾಮಿನಲ್ಲಿಯೇ ರೈತ ಬಾಂಧವರು ಮಾಡಿಕೊಂಡ್ರೆ ಉತ್ತಮ ಮುಂಗಾರು ಆರಂಭ ಆದಂಗೆ ಆಗ್ತದೆ. ನಿಮ್ಮ ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಶಿವಶರಣ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ.